ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ 9 ಉಗ್ರ ನೆಲೆಗಳು ಧ್ವಂಸ ಹಾಗೂ 100ಕ್ಕೂ ಹೆಚ್ಚು ಉಗ್ರರು ಹೊಡೆದುಹಾಕಿದೆ ಭಾರತೀಯ ಸೇನೆ. ಹಾಗಿದ್ರೆ ಕಾರ್ಯಾಚರಣೆ ಹೇಗಿತ್ತು, ಇದಕ್ಕೆ ಸೇನೆ ಕೊಟ್ಟ ಸಾಕ್ಷಿ ಏನು, ಬನ್ನಿ ನೋಡೋಣ. ಭಾರತೀಯ ಸೇನೆ ದಾಳಿಗೆ ಪತರುಗುಟ್ಟಿದ ಪಾಕ್. ಫೋಟೋ ಸಮೇತ ಸಾಕ್ಷಿ ತೋರಿಸಿದ ಡಿಜಿಎಂಒ ಟೀಮ್. ಪಾಕಿಸ್ತಾನ ವಿಶ್ವಕ್ಕೆ ಕಂಟಕವಾಗಿರುವ ಉಗ್ರರ ನೆಲೆಬೀಡು. 20 ಮತ್ತು 21ನೇ ಶತಮಾನದಲ್ಲಿ ಆದ ಭಯೋತ್ಪಾದಕರ ರುವಾರಿಗಳನ್ನ ತನ್ನೊಡಲಲ್ಲಿ ಇಟ್ಕೊಂಡು ಪೋಷಿಸ್ತಾ ಇರೋ ಟೆರರ್ ಕಂಟ್ರಿ ಈ ಪಾಕಿಸ್ತಾನ. ಸದ್ಯ ಭಾರತ ಮತ್ತು ಈ ಪಾಪಿ ಸಾಮ್ರಾಜ್ಯದ ಮಧ್ಯೆ ಇದೇ ಉದ್ದೇಶಕ್ಕೆ ಕದನ ನಡೀತಾ ಇದೆ. ಪಹಲ್ಗಾಮ್ ನರಮೇಧದ ಪ್ರತೀಕಾರ ತೀರಿಸಿಕೊಳ್ತಾ ಇರೋ ಹಿಂದೂಸ್ತಾನದ ಸೇನೆ ದಾಳಿಯ ಸಾಕ್ಷ್ಯ ಕೇಳುತ್ತಿದ್ದ ಉಗ್ರ ರಾಷ್ಟ್ರಕ್ಕೆ ತಕ್ಕ ಉತ್ತರ ನೀಡಿದೆ. ಪಾಪಿ ಪಾಕಿಸ್ತಾನ ಹಾಗೂ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿರುವ ಕುರಿತು ಭಾರತ ಸೇನೆಯ 3 ಪಡೆಯ ಭದ್ರತಾ ಅಧಿಕಾರಿಗಳು ಫೋಟೋ ಸಮೇತ ಸಾಕ್ಷಿ ತೋರಿಸಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ 9 ಉಗ್ರ ನೆಲೆಗಳು ಧ್ವಂಸ ಹಾಗೂ 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ. 35ರಿಂದ 40 ಪಾಕ್ ಯೋಧರು ಜೀವ ಕಳೆದುಕೊಂಡಿದ್ದಾರೆ ಅಂತ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್, ಏರ್ ಮಾರ್ಷಲ್ ಎಕೆ ಭಾರತಿ ಸಾಕ್ಷಿ ಸಮೇತ ಮಾಹಿತಿ ನೀಡಿದ್ದಾರೆ. ಆಪರೇಷನ್ ಸಿಂಧೂರ ಟಾರ್ಗೆಟ್ ಆಗಿದ್ದು ಉಗ್ರರ ಅಡಗುತಾಣ. ಅದು ಪಿಒಕೆ ಮತ್ತು ಪಾಕಿಸ್ತಾನದ ಆಯ್ದ ಸ್ಥಳಗಳಲ್ಲಿ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಗುರುಪುರ್ ಕ್ಯಾಂಪ್, ಓಹಿ ಕ್ಯಾಂಪ್, ಸಬೈಮುಲಾ, ಕೊಟ್ಲಿ, ಮುಜಫರಾಬಾದ್, ಪೂಂಚಲ್ಲಿ ಭಯೋತ್ಪಾದಕರ ಅಡಗುತಾಣ ಧ್ವಂಸ ಮಾಡಲಾಗಿದೆ. ಮುರಿದ್ಕೆಯಲ್ಲಿ ಭಯೋತ್ಪಾದಕ ಸ್ಥಳ ಟಾರ್ಗೆಟ್. ಭಾರತೀಯ ಸೇನೆಯ ಮೊದಲ ಟಾರ್ಗೆಟ್ ಲಷ್ಕರ್ ಎ ತೊಯ್ಬಾ ಉಗ್ರ ನೆಲೆಯ ಧ್ವಂಸದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಭವಲ್ಪುರ್ ಭಯೋತ್ಪಾದಕ ಸ್ಥಳಗಳು ಧ್ವಂಸ. ಭವಲ್ಪುರ್ನ ಭಯೋತ್ಪಾದಕ ಸ್ಥಳದ ಮೇಲೆ ಇಂಡಿಯನ್ ಆರ್ಮಿ ದಾಳಿ ಮಾಡಿದೆ. ಪಾಕ್ ಏರ್ ಡಿಫೆನ್ಸ್ ಹೊಡೆದುರುಳಿಸಿದ ಭಾರತ. ಭಾರತದ ಉಗ್ರ ನೆಲೆ ಅಲ್ಲದೆ ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಡೆದುರುಳಿಸಿದೆ. ಅದರಲ್ಲೂ ಪಾಕ್ ಡ್ರೋನ್ ಧ್ವಂಸ ಮಾಡಿದೆ. ರಾಮನಗರ್, ನೌಶೇರಾ, ಮೀರನ್ ಸಾಹಿಬ್ ಸ್ಥಳದಲ್ಲಿ ಮೇ 10ನೇ ತಾರೀಕು ಡ್ರೋನ್ ಧ್ವಂಸ ಆಗಿದೆ. ಭಯೋತ್ಪಾದಕರ ಲಾಂಚ್ ಪ್ಯಾಡ್ ಧಮಾರ್. ಇನ್ನು ಚೆನಾಬ್ ನದಿ ಬಳಿಯ ಕಸಿಂಧೋಕ್ ಹಜ್ಬೀರ್ನಲ್ಲಿ ಉಗ್ರರ ಲಾಂಚ್ ಪ್ಯಾಡ್ ಅನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಆಪರೇಷನ್ ಸಿಂಧೂರ್ಗೆ ನೌಕಾಪಡೆಯ ಬಲ. ಆಪರೇಷನ್ ಸಿಂಧೂರ್ನಲ್ಲಿ ಬರೀ ಏರ್ ಸ್ಟ್ರೈಕ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಆದರೆ ಇದಕ್ಕೆ ಉತ್ತರಿಸಿದ ಸೇನಾಪಡೆ ಅರಬ್ಬಿ ಸಮುದ್ರ ತಟದಲ್ಲಿ ಭಾರತೀಯ ನೌಕಾಪಡೆಯು ಅಬ್ಬರಿಸಿದೆ ಅಂತ ವಿವರಿಸಿದರು. ಅದರಲ್ಲೂ ಬ್ರಹ್ಮೋಸ್ ಕ್ಷಿಪಣಿ, ನೌಕಾಪಡೆಯ ಬೋಯಿಂಗ್ ವಿಮಾನ, ಐಎನ್ಎಸ್ ಶಕ್ತಿ, ಐಎನ್ಎಸ್ ವಿಕ್ರಾಂತ್, ಐಎನ್ಎಸ್ ವಿಶಾಖಪಟ್ಟಣಂ, 3 ಸಬ್ಮೆರಿನ್ಗಳು, 16 ವಾರ್ಷಿಪ್ಗಳು ಕಾರ್ಯಾಚರಣೆ ಮಾಡಿ. ಒಟ್ಟಾರೆ ಪಾಕಿಸ್ತಾನದ ಭವಲ್ಪುರ್, ಮುರಿದ್ಕೆ, ಮರ್ಕಜಾ ಪ್ರದೇಶಗಳಲ್ಲಿ ಭಾರತದಿಂದ ದಾಳಿ ಮಾಡಿ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಲಾಗಿದೆ. ಏರ್ ಟು ಸರ್ಫೇಸ್ ಕ್ಷಿಪಣಿ ಮೂಲಕ ದಾಳಿ ಮಾಡಿದ್ದೇವೆ. ಪಿಒಕೆ ಪಾಕಿಸ್ತಾನಕ್ಕೆ ನುಗ್ಗಿ 9 ಉಗ್ರ ನೆಲೆಗಳನ್ನ ಇನ್ನಿಲ್ಲದಂತೆ ಫಿನಿಶ್ ಮಾಡಿದ್ದೇವೆ. ಆಪರೇಷನ್ ಸಿಂಧೂರ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ ಅಂತ ಸಾಕ್ಷಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಾಲ ಇತ್ತು ಭಾರತೀಯ ಸೇನೆಗೆ ಹೆಚ್ಚಿನ ಅಧಿಕಾರ ಇರಲಿಲ್ಲ. ಆದರೆ ಈಗ ಪಾಕಿಸ್ತಾನ್ ಒಂದು ಗುಂಡು ಹಾರಿಸಿದ್ರೆ ಭಾರತ 10 ಗುಂಡು ಹಾರಿಸುತ್ತೆ. ಆ ಸಂಖ್ಯೆಯನ್ನ ಮತ್ತಷ್ಟು ಹೆಚ್ಚಿಸಿ ಅಂತ ಮೋದಿ ಸೇನೆಗೆ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ 9 ಉಗ್ರ ನೆಲೆಗಳು ಧ್ವಂಸ ಹಾಗೂ 100ಕ್ಕೂ ಹೆಚ್ಚು ಉಗ್ರರು ಹೊಡೆದುಹಾಕಿದೆ ಭಾರತೀಯ ಸೇನೆ. ಹಾಗಿದ್ರೆ ಕಾರ್ಯಾಚರಣೆ ಹೇಗಿತ್ತು, ಇದಕ್ಕೆ ಸೇನೆ ಕೊಟ್ಟ ಸಾಕ್ಷಿ ಏನು, ಬನ್ನಿ ನೋಡೋಣ. ಭಾರತೀಯ ಸೇನೆ ದಾಳಿಗೆ ಪತರುಗುಟ್ಟಿದ ಪಾಕ್. ಫೋಟೋ ಸಮೇತ ಸಾಕ್ಷಿ ತೋರಿಸಿದ ಡಿಜಿಎಂಒ ಟೀಮ್. ಪಾಕಿಸ್ತಾನ ವಿಶ್ವಕ್ಕೆ ಕಂಟಕವಾಗಿರುವ ಉಗ್ರರ ನೆಲೆಬೀಡು. 20 ಮತ್ತು 21ನೇ ಶತಮಾನದಲ್ಲಿ ಆದ ಭಯೋತ್ಪಾದಕರ ರುವಾರಿಗಳನ್ನ ತನ್ನೊಡಲಲ್ಲಿ ಇಟ್ಕೊಂಡು ಪೋಷಿಸ್ತಾ ಇರೋ ಟೆರರ್ ಕಂಟ್ರಿ ಈ ಪಾಕಿಸ್ತಾನ. ಸದ್ಯ ಭಾರತ ಮತ್ತು ಈ ಪಾಪಿ ಸಾಮ್ರಾಜ್ಯದ ಮಧ್ಯೆ ಇದೇ ಉದ್ದೇಶಕ್ಕೆ ಕದನ ನಡೀತಾ ಇದೆ. ಪಹಲ್ಗಾಮ್ ನರಮೇಧದ ಪ್ರತೀಕಾರ ತೀರಿಸಿಕೊಳ್ತಾ ಇರೋ ಹಿಂದೂಸ್ತಾನದ ಸೇನೆ ದಾಳಿಯ ಸಾಕ್ಷ್ಯ ಕೇಳುತ್ತಿದ್ದ ಉಗ್ರ ರಾಷ್ಟ್ರಕ್ಕೆ ತಕ್ಕ ಉತ್ತರ ನೀಡಿದೆ. ಪಾಪಿ ಪಾಕಿಸ್ತಾನ ಹಾಗೂ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿರುವ ಕುರಿತು ಭಾರತ ಸೇನೆಯ 3 ಪಡೆಯ ಭದ್ರತಾ ಅಧಿಕಾರಿಗಳು
ಅಧಿಕಾರಿಗಳು ಫೋಟೋ ಸಮೇತ ಸಾಕ್ಷಿ ತೋರಿಸಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ 9 ಉಗ್ರ ನೆಲೆಗಳು ಧ್ವಂಸ ಹಾಗೂ 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ. 35ರಿಂದ 40 ಪಾಕ್ ಯೋಧರು ಜೀವ ಕಳೆದುಕೊಂಡಿದ್ದಾರೆ ಅಂತ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್, ಏರ್ ಮಾರ್ಷಲ್ ಎಕೆ ಭಾರತಿ ಸಾಕ್ಷಿ ಸಮೇತ ಮಾಹಿತಿ ನೀಡಿದ್ದಾರೆ. ಆಪರೇಷನ್ ಸಿಂಧೂರ ಟಾರ್ಗೆಟ್ ಆಗಿದ್ದು ಉಗ್ರರ ಅಡಗುತಾಣ. ಅದು ಪಿಒಕೆ ಮತ್ತು ಪಾಕಿಸ್ತಾನದ ಆಯ್ದ ಸ್ಥಳಗಳಲ್ಲಿ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಗುರುಪುರ್ ಕ್ಯಾಂಪ್, ಓಹಿ ಕ್ಯಾಂಪ್, ಸಬೈಮುಲಾ, ಕೊಟ್ಲಿ, ಮುಜಫರಾಬಾದ್, ಪೂಂಚಲ್ಲಿ ಭಯೋತ್ಪಾದಕರ ಅಡಗುತಾಣ ಧ್ವಂಸ ಮಾಡಲಾಗಿದೆ. ಮುರಿದ್ಕೆಯಲ್ಲಿ ಭಯೋತ್ಪಾದಕ ಸ್ಥಳ ಟಾರ್ಗೆಟ್. ಭಾರತೀಯ ಸೇನೆಯ ಮೊದಲ ಟಾರ್ಗೆಟ್ ಲಷ್ಕರ್ ಎ ತೊಯ್ಬಾ ಉಗ್ರ ನೆಲೆಯ ಧ್ವಂಸದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಭವಲ್ಪುರ್ ಭಯೋತ್ಪಾದಕ ಸ್ಥಳಗಳು ಧ್ವಂಸ. ಭವಲ್ಪುರ್ನ ಭಯೋತ್ಪಾದಕ ಸ್ಥಳದ ಮೇಲೆ ಇಂಡಿಯನ್ ಆರ್ಮಿ ದಾಳಿ ಮಾಡಿದೆ. ಪಾಕ್ ಏರ್ ಡಿಫೆನ್ಸ್ ಹೊಡೆದುರುಳಿಸಿದ ಭಾರತ. ಭಾರತದ ಉಗ್ರ ನೆಲೆ ಅಲ್ಲದೆ ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಡೆದುರುಳಿಸಿದೆ. ಅದರಲ್ಲೂ ಪಾಕ್ ಡ್ರೋನ್ ಧ್ವಂಸ ಮಾಡಿದೆ. ರಾಮನಗರ್, ನೌಶೇರಾ, ಮೀರನ್ ಸಾಹಿಬ್ ಸ್ಥಳದಲ್ಲಿ ಮೇ 10ನೇ ತಾರೀಕು ಡ್ರೋನ್ ಧ್ವಂಸ ಆಗಿದೆ. ಭಯೋತ್ಪಾದಕರ ಲಾಂಚ್ ಪ್ಯಾಡ್ ಧಮಾರ್. ಇನ್ನು ಚೆನಾಬ್ ನದಿ ಬಳಿಯ ಕಸಿನ್ ಧೋಕ್ ಹಜ್ಬೀರ್ನಲ್ಲಿ ಉಗ್ರರ ಲಾಂಚ್ ಪ್ಯಾಡ್ ಅನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಆಪರೇಷನ್ ಸಿಂಧೂರ್ಗೆ ನೌಕಾಪಡೆಯ ಬಲ. ಆಪರೇಷನ್ ಸಿಂಧೂರ್ನಲ್ಲಿ ಬರೀ ಏರ್ ಸ್ಟ್ರೈಕ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಆದರೆ ಇದಕ್ಕೆ ಉತ್ತರಿಸಿದ ಸೇನಾಪಡೆ ಅರಬ್ಬಿ ಸಮುದ್ರ ತಟದಲ್ಲಿ ಭಾರತೀಯ ನೌಕಾಪಡೆಯು ಅಬ್ಬರಿಸಿದೆ ಅಂತ ವಿವರಿಸಿದರು. ಅದರಲ್ಲೂ ಬ್ರಹ್ಮೋಸ್ ಕ್ಷಿಪಣಿ, ನೌಕಾಪಡೆಯ ಬೋಯಿಂಗ್ ವಿಮಾನ, ಐಎನ್ಎಸ್ ಶಕ್ತಿ, ಐಎನ್ಎಸ್ ವಿಕ್ರಾಂತ್, ಐಎನ್ಎಸ್ ವಿಶಾಖಪಟ್ಟಣಂ, 3 ಸಬ್ಮೆರಿನ್ಗಳು, 16 ವಾರ್ಷಿಪ್ಗಳು ಕಾರ್ಯಾಚರಣೆ ಮಾಡಿವೆ. ಒಟ್ಟಾರೆ ಪಾಕಿಸ್ತಾನದ ಬವಲ್ಪುರ್, ಮುರಿದ್ಕೆ, ಮರ್ಕಜಾ ಪ್ರದೇಶಗಳಲ್ಲಿ ಭಾರತದಿಂದ ದಾಳಿ ಮಾಡಿ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಲಾಗಿದೆ. ಏರ್ ಟು ಸರ್ಫೇಸ್ ಕ್ಷಿಪಣಿ ಮೂಲಕ ದಾಳಿ ಮಾಡಿದ್ದೇವೆ. ಪಿಒಕೆ ಪಾಕಿಸ್ತಾನಕ್ಕೆ ನುಗ್ಗಿ 9 ಉಗ್ರ ನೆಲೆಗಳನ್ನ ಇನ್ನಿಲ್ಲದಂತೆ ಫಿನಿಶ್ ಮಾಡಿದ್ದೇವೆ. ಆಪರೇಷನ್ ಸಿಂಧೂರ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ ಅಂತ ಸಾಕ್ಷಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಾಲ ಇತ್ತು ಭಾರತೀಯ ಸೇನೆಗೆ ಹೆಚ್ಚಿನ ಅಧಿಕಾರ ಇರಲಿಲ್ಲ. ಆದರೆ ಈಗ ಪಾಕಿಸ್ತಾನ್ ಒಂದು ಗುಂಡು ಹಾರಿಸಿದ್ರೆ ಭಾರತ 10 ಗುಂಡು ಹಾರಿಸುತ್ತೆ. ಆ ಸಂಖ್ಯೆಯನ್ನ ಮತ್ತಷ್ಟು ಹೆಚ್ಚಿಸಿ ಅಂತ ಮೋದಿ ಸೇನೆಗೆ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ 9 ಉಗ್ರ ನೆಲೆಗಳು ಧ್ವಂಸ ಹಾಗೂ 100ಕ್ಕೂ ಹೆಚ್ಚು ಉಗ್ರರು ಹೊಡೆದುಹಾಕಿದೆ ಭಾರತೀಯ ಸೇನೆ. ಹಾಗಿದ್ರೆ ಕಾರ್ಯಾಚರಣೆ ಹೇಗಿತ್ತು? ಇದಕ್ಕೆ ಸೇನೆ ಕೊಟ್ಟ ಸಾಕ್ಷಿ ಏನು? ಬನ್ನಿ ನೋಡೋಣ. ಭಾರತೀಯ ಸೇನೆ ದಾಳಿಗೆ ಪತರುಗುಟ್ಟಿದ ಪಾಕ್. ಫೋಟೋ ಸಮೇತ ಸಾಕ್ಷಿ ತೋರಿಸಿದ ಡಿಜಿಎಂಒ ಟೀಮ್. ಪಾಕಿಸ್ತಾನ ವಿಶ್ವಕ್ಕೆ ಕಂಟಕವಾಗಿರುವ ಉಗ್ರರ ನೆಲೆಬೀಡು. 20 ಮತ್ತು 21ನೇ ಶತಮಾನದಲ್ಲಿ ಆದ ಭಯೋತ್ಪಾದಕರ ರುವಾರಿಗಳನ್ನ ತನ್ನೊಡಲಲ್ಲಿ ಇಟ್ಕೊಂಡು ಪೋಷಿಸ್ತಾ ಇರೋ ಟೆರರ್ ಕಂಟ್ರಿ ಈ ಪಾಕಿಸ್ತಾನ. ಸದ್ಯ ಭಾರತ ಮತ್ತು ಈ ಪಾಪಿ ಸಾಮ್ರಾಜ್ಯದ ಮಧ್ಯೆ ಇದೇ ಉದ್ದೇಶಕ್ಕೆ ಕದನ ನಡೀತಾ ಇದೆ. ಪಹಲ್ಗಾಮ್ ನರಮೇಧದ ಪ್ರತೀಕಾರ ತೀರಿಸಿಕೊಳ್ತಾ ಇರೋ ಹಿಂದೂಸ್ತಾನದ ಸೇನೆ ದಾಳಿಯ ಸಾಕ್ಷ್ಯ ಕೇಳುತ್ತಿದ್ದ ಉಗ್ರ ರಾಷ್ಟ್ರಕ್ಕೆ ತಕ್ಕ ಉತ್ತರ ನೀಡಿದೆ. ಪಾಪಿ ಪಾಕಿಸ್ತಾನ ಹಾಗೂ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿರೋ ಕುರಿತು ಭಾರತ ಸೇನೆಯ 3 ಪಡೆಯ ಭದ್ರತಾ ಅಧಿಕಾರಿಗಳು ಫೋಟೋ ಸಮೇತ ಸಾಕ್ಷಿ ತೋರಿಸಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ 9 ಉಗ್ರ ನೆಲೆಗಳು ಧ್ವಂಸ ಹಾಗೂ 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ. 35ರಿಂದ 40 ಪಾಕ್ ಯೋಧರು ಜೀವ ಕಳೆದುಕೊಂಡಿದ್ದಾರೆ ಅಂತ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್, ಏರ್ ಮಾರ್ಷಲ್ ಎಕೆ ಭಾರತಿ ಸಾಕ್ಷಿ ಸಮೇತ ಮಾಹಿತಿ ನೀಡಿದ್ದಾರೆ. ಆಪರೇಷನ್ ಸಿಂಧೂರ ಟಾರ್ಗೆಟ್ ಆಗಿದ್ದು ಉಗ್ರರ ಅಡಗುತಾಣ. ಅದು ಪಿಒಕೆ ಮತ್ತು ಪಾಕಿಸ್ತಾನದ ಆಯ್ದ ಸ್ಥಳಗಳಲ್ಲಿ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಗುರುಪುರ್ ಕ್ಯಾಂಪ್, ಓಹಿ ಕ್ಯಾಂಪ್, ಸಬೈಮುಲಾ, ಕೊಟ್ಲಿ, ಮುಜಫರಾಬಾದ್, ಪೂಂಚಲ್ಲಿ ಭಯೋತ್ಪಾದಕರ ಅಡಗುತಾಣ ಧ್ವಂಸ ಮಾಡಲಾಗಿದೆ. ಮುರಿದ್ಕೆಯಲ್ಲಿ ಭಯೋತ್ಪಾದಕ ಸ್ಥಳ ಟಾರ್ಗೆಟ್. ಭಾರತೀಯ ಸೇನೆಯ ಮೊದಲ ಟಾರ್ಗೆಟ್ ಲಷ್ಕರ್ ಎ ತೊಯ್ಬಾ ಉಗ್ರ ನೆಲೆಯ ಧ್ವಂಸದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಭವಲ್ಪುರ್ ಭಯೋತ್ಪಾದಕ ಸ್ಥಳಗಳು ಧ್ವಂಸ. ಭವಲ್ಪುರ್ನ ಭಯೋತ್ಪಾದಕ ಸ್ಥಳದ ಮೇಲೆ ಇಂಡಿಯನ್ ಆರ್ಮಿ ದಾಳಿ ಮಾಡಿದೆ.
ಏರ್ ಡಿಫೆನ್ಸ್ ಹೊಡೆದುರುಳಿಸಿದ ಭಾರತದ ಉಗ್ರ ನೆಲೆ ಅಲ್ಲದೆ ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಡೆದುರುಳಿಸಿದೆ. ಅದರಲ್ಲೂ ಪಾಕ್ ಡ್ರೋನ್ ಧ್ವಂಸ ಮಾಡಿದೆ. ರಾಮನಗರ್, ನೌಶೇರಾ, ಮೀರನ್ ಸಾಹಿಬ್ ಸ್ಥಳದಲ್ಲಿ ಮೇ 10ನೇ ತಾರೀಕು ಡ್ರೋನ್ ಧ್ವಂಸ ಆಗಿದೆ. ಭಯೋತ್ಪಾದಕರ ಲಾಂಚ್ ಪ್ಯಾಡ್ ಧಮಾರ್. ಇನ್ನು ಚೆನಾಬ್ ನದಿ ಬಳಿಯ ಕಸಿನ್ ಧೋಕ್ ಹಜ್ಬೀರ್ನಲ್ಲಿ ಉಗ್ರರ ಲಾಂಚ್ ಪ್ಯಾಡ್ ಅನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಆಪರೇಷನ್ ಸಿಂಧೂರ್ಗೆ ನೌಕಾಪಡೆಯ ಬಲ. ಆಪರೇಷನ್ ಸಿಂಧೂರ್ನಲ್ಲಿ ಬರೀ ಏರ್ ಸ್ಟ್ರೈಕ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಆದರೆ ಇದಕ್ಕೆ ಉತ್ತರಿಸಿದ ಸೇನಾಪಡೆ ಅರಬ್ಬಿ ಸಮುದ್ರ ತಟದಲ್ಲಿ ಭಾರತೀಯ ನೌಕಾಪಡೆಯು ಅಬ್ಬರಿಸಿದೆ ಅಂತ ವಿವರಿಸಿದರು. ಅದರಲ್ಲೂ ಬ್ರಹ್ಮೋಸ್ ಕ್ಷಿಪಣಿ, ನೌಕಾಪಡೆಯ ಬೋಯಿಂಗ್ ವಿಮಾನ, ಐಎನ್ಎಸ್ ಶಕ್ತಿ, ಐಎನ್ಎಸ್ ವಿಕ್ರಾಂತ್, ಐಎನ್ಎಸ್ ವಿಶಾಖಪಟ್ಟಣಂ, 3 ಸಬ್ಮೆರಿನ್ಗಳು, 16 ವಾರ್ಷಿಪ್ಗಳು ಕಾರ್ಯಾಚರಣೆ ಮಾಡಿವೆ. ಒಟ್ಟಾರೆ ಪಾಕಿಸ್ತಾನದ ಬವಲ್ಪುರ್, ಮುರಿದ್ಕೆ, ಮರ್ಕಜಾ ಪ್ರದೇಶಗಳಲ್ಲಿ ಭಾರತದಿಂದ ದಾಳಿ ಮಾಡಿ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಲಾಗಿದೆ. ಏರ್ ಟು ಸರ್ಫೇಸ್ ಕ್ಷಿಪಣಿ ಮೂಲಕ ದಾಳಿ ಮಾಡಿದ್ದೇವೆ. ಪಿಒಕೆ ಪಾಕಿಸ್ತಾನಕ್ಕೆ ನುಗ್ಗಿ 9 ಉಗ್ರ ನೆಲೆಗಳನ್ನ ಇನ್ನಿಲ್ಲದಂತೆ ಫಿನಿಶ್ ಮಾಡಿದ್ದೇವೆ. ಆಪರೇಷನ್ ಸಿಂಧೂರ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ ಅಂತ ಸಾಕ್ಷಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಾಲ ಇತ್ತು ಭಾರತೀಯ ಸೇನೆಗೆ ಹೆಚ್ಚಿನ ಅಧಿಕಾರ ಇರಲಿಲ್ಲ. ಆದರೆ ಈಗ ಪಾಕಿಸ್ತಾನ್ ಒಂದು ಗುಂಡು ಹಾರಿಸಿದ್ರೆ ಭಾರತ 10 ಗುಂಡು ಹಾರಿಸುತ್ತೆ. ಆ ಸಂಖ್ಯೆಯನ್ನ ಮತ್ತಷ್ಟು ಹೆಚ್ಚಿಸಿ ಅಂತ ಮೋದಿ ಸೇನೆಗೆ ಹೇಳಿದ್ದಾರೆ.